ಸರಿ ಹೇಳಮ್ಮ. ನೀವೇ ಸ್ವಾಗತ ನಿನಗೆ ನನ್ನೆದೆ ಅರಮನೆಗೆ, ಇದು ಶುರು ಜೀವನ ಪೂರ್ತಿ ಹೊಲದ ಬೆಸುಗೆ, ನಿನ್ನ ಉಸಿರು ನನಗೆ ನನ್ನ ಜೀವನ ನನಗೆ, ಇದು ನಿಜ ಗೆಳತಿ, ಈ ಹೃದಯ ಬಡಿತ ನಿಲ್ಲುವವರೆಗೂ. ಶರಣ್ಯ ಆಮೇಲೆ ಮೂವಿ ಏನೋ ಚೆನ್ನಾಗಿದೆ. ಏನು ಹೇಳಂಗಿಲ್ಲ ಅದ್ರ ಬಗ್ಗೆ ಎಲ್ಲ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ, ಅಲ್ಲಿ ಎಲ್ಲರೂ ಬಂದು ಫಿಲಮ್ ನಾನು ಥಿಯೇಟ್ರಿಗೆ ಬಂದು ನೋಡಿ. ಯಾರು ಪೈರೇಸಿ ಅಂತ ಮಾಡೋಕ್ಕೋಗ್ಬೇಡಿ ಮೂವಿಗಳನ್ನ, ಅಷ್ಟೇ ಹೇಳ್ತೀನಿ. ನಮಸ್ಕಾರ, ನಾನು ಒಂದು ಜೆನ್ಜಿ ಕ್ರೌಡ್ ಆಗಿ ಎಲ್ರಿಗೂ ನಮಸ್ಕಾರ. ನಾನೊಂದು ಜೆನ್ಜಿ ಕ್ರೌಡ್ ಆಗಿ ನಾನು ರಿವ್ಯೂ ಹೇಳಬೇಕು ಅಂದರೆ, ಈ ಜನ್ರೇಷನ್ ಇಸ್ ಆಲ್ ಅಬೌಟ್ ಸಿಚುವೇಶನ್ಶಿಪ್ ಆ್ಯಂಡ್ ಜಸ್ಟ್ ರ್ಯಾಂಡಮ್ ಡೇಟಿಂಗ್. ತುಂಬ ಟೈಮ್ ಪಾಸಿಗೆ ನನ್ನ ಕ್ಲಾಸ್ಮೇಟ್ಸೇ ಇದ್ದಾರೆ. ಏನು ಬ್ರೋ ಅಂದರೆ, ಇವತ್ತು ಒಂದಿನ ನಾಳೆ ಒಂದು ಹುಡುಗ, ಜಸ್ಟ್ ಲೈಕ್ ದಟ್. ಬಟ್ ನನಗನ್ಸುತ್ತೆ ಈ ಫಿಲಮು ಒಂದು ಟ್ರಸ್ಟು ಮತ್ತು ಒಂದು ಪರ್ಸನ್ ಹೆಂಗೆ ಇನ್ನೊಬ್ರನ್ನ ಅರ್ಥ ಮಾಡ್ಕೋತಾರೆ, ಟೈಮು. ಅಂದರೆ ಒನ್ ಮೋರ್ ಥಿಂಗ್ ಇಸ್ ಟ್ರಸ್ಟ್ ಇಸ್, ಇಫ್ ಯು ಡೋಂಟ್ ಹ್ಯಾವ್ ಟ್ರಸ್ಟ್ ಇನ್ ಎ ರಿಲೇಷನ್ಶಿಪ್ ಇಟ್ ವಿಲ್ ರಸ್ಟ್ ಇಟ್. ಸೊ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಚೆನ್ನಾಗಿದೆ, ಎಲ್ಲರೂ ಬಂದು ನಮ್ಮ ಕನ್ನಡ ಮೂವಿ ನೋಡಿ ಕನ್ನಡನ ಬೆಳೆಸಿ. ಸೊ ಥ್ಯಾಂಕ್ ಯು. ಮೇಡಮ್ ಹೇಳಿ. ಹೌದು, ನನಗೆ ತುಂಬ ಖುಷಿ ಆಯಿತು ಈ ಪಿಕ್ಚರಲ್ಲಿ. ಫಸ್ಟ್ ಆಫ್ ಆಲ್ ನಾನು ವೆಂಕಟೇಶ್ ಸರ್ಗೆ, ಅಂದರೆ ನಮ್ಮ ಟೀಮ್ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಡಿಫ್ರೆಂಟಾಗಿ, ಅಂದರೆ ಇಷ್ಟು ವರ್ಷದಲ್ಲಿ ನಾನು ಈ ಥರ ರೋಲ್ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಈ ಥರ ತುಂಬ ಒಳ್ಳೆಯ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸೊ ನೀವೆಲ್ಲ ನೋಡಿದ್ದೀರಾ, ಸೊ ನೀವು ಅನ್ನಿಸ್ಬೇಕು. ನನಗೆ ಇದರಲ್ಲಿ ಪರ್ಟಿಕ್ಯುಲರ್ ಲೊಕೇಶನ್ಸು ತುಂಬ ಇಷ್ಟ ಆಯಿತು. ತುಂಬ ರಿಚಾಗಿ ಬಂದಿದೆ ಮೂವಿ. ಮತ್ತು ಹೀರೋ ಹೀರೋಯಿನ್ ಅಂದರೆ ಇವರಿಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಓವರಾಲ್ ಎಲ್ಲರೂ ಚಿಕ್ಕ ಮಕ್ಕಳಿಂದ ಅಂದರೆ ವಯಸ್ಸಾದ ತನಕ, ಅಂದರೆ ಎಲ್ಲರೂ ಪ್ರತಿಯೊಬ್ಬರು ನೀಟಾಗಿ ಆರಾಮಾಗಿ ಕೂತ್ಕೊಂಡು, ಯಾವುದೇ ಮುಜುಗರ ಇಲ್ಲದೆ ಕೂತ್ಕೊಂಡು ನೋಡೋ ಅಂಥ ಪಿಕ್ಚರು. ಸೊ ತುಂಬ ಖುಷಿ ಆಯಿತು. ಸಾಂಗ್ಸು ತುಂಬ ಚೆನ್ನಾಗಿದೆ, ರಿಚ್ ಲೊಕೇಶನ್ಸು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್.